ಫ್ರೆಂಡ್ಸ್ ನಾನು ಯಾವತ್ತೂ ಕ್ಯಾಮ್ರಾ ಆನೇ ಮಾಡಿರಲ್ಲ, ಕ್ಯಾಮ್ರಾ ಇಟ್ಕೊಂಡಿರ್ತೀನಿ. ಹಾಕ್ಬಿಟ್ಟು ಬೇಯಿಸೋಣ, ಅಂದರೆ ಬೇಯಲಿಕ್ಕೆ ಇಡಬೇಕು. ಇವಾಗ ಈ ಒಂದು ಮೊಟ್ಟೆನೂ ಕೂಡ ಇದಕ್ಕೆ ಹೊಡೆದು ಹಾಕ್ತೀನಿ. ಓಕೆನಾ? ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ. ಅಯ್ಯಯ್ಯೋ ಭಯ ಆಗ್ತಿದೆ. ಮೊಟ್ಟೆ, ಬ್ರೆಡ್ಡು, ಸಕ್ಕರೆ, ಹಾಲು ಮಿಕ್ಸಿಗೆ ಹಾಕಿ ವೇಸ್ಟ್ ಆಗಿಬಿಟ್ರೆ ಭಯ. ಯಾಕೆ? ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಮ್ಮ ಆಶಾ ಯಾಕೋ ಸೊಪ್ಪು ಕೂತಿದ್ಲಲ್ವಾ, ಅವಳು ಯಾಕೆ ಸೊಪ್ಪು ಕೂತಿದ್ದಾಳೆ, ಅವಳು ಏನು ಬೇಕು ಏನು ಅಂತ ಕೇಳೋಣ ಅಂತ ಕೂತ್ಕೊಂಡೆ. ಹಾಗೇನೋ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ. ಹಂಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ. ಅವನಿಗೆ ಯಾಕೆ ಸೊಪ್ಪಿದ್ದಾಳೆ, ಏನು ಎತ್ತ ಅಂತ ಕೇಳೋಣ ಬನ್ನಿ. ಏನು ಸೊಪ್ಪಿಲ್ಲಪ್ಪ, ನಾನೇನು ಇದ್ದೆ ಸೊಪ್ಪು ಕಡಿಲ್ಲ ಕೂತ್ಕೊಂಡು ಸ್ನಾನ ಮಾಡ್ಕೊಬಂದು ಹೊಟ್ಟೆ ಹಸಿಬೇಕು. ಮೋಸ್ಟ್ಲಿ ಬೆಳಿಗ್ಗೆ ರೊಟ್ಟಿ ತಿಂದಿದ್ದೆ 2, ಆಮೇಲೆ ಸ್ವಲ್ಪ ಊಟ ಮಾಡಿದ್ಲು ಅಷ್ಟೇ. ಅದು ಊಟ ಮಾಡಲೇಬೇಡ, ಅವಳಿಗೆ ಊಟ ಹೊಟ್ಟೆ ಎಷ್ಟು ಆಯಿತು ಅಂದರೆ ಏನು ಕೇಳಿದ್ದೆ ನಂಗೆ ನೆನಪಿಲ್ಲ. ನಾನೇ ತಗೊಂಡು ತಿನ್ನೋ ಅಂತ ಮುಂದೆ ಇಡ್ತಾ ಇರ್ತೀನಿ. ಆ ಥರ ಒಂದು ಸ್ವಭಾವ. ಅವಳಿಗೆ ಹೇಳಿದ್ರೆ ಖುಷಿ ಆಗುತ್ತೆ. ಮತ್ತೆ ಯಾಕೆ ನೀನು ಸಪ್ಪಗಿದ್ದೆ? ನಾನೇನು ಸೊಪ್ಪಿಲ್ಲಪ್ಪ, ನಾನು ಆರಾಮಾಗಿದ್ದೀನಿ. ನೀನು ಖುಷಿಯಾಗಿರ್ಬೇಕು ಅಂದ್ರೆ ಈಗ ಏನು ಮಾಡ್ಬೇಕು? ನಾನು ಇದೀನಲ್ಲ, ಹಿಂಗಿದೆಯಲ್ಲ, ಖುಷಿಯಾಗಿದ್ದೀನಲ್ಲ. ಏನೋ ಸ್ವೀಟ್ ಮಾಡ್ಕೊಂಡು ತಿಂತೀನಿ. ಹಾಂ, ಏನೋ ಸ್ವೀಟ್ ಸ್ವೀಟು ಪಾಯಸ ಮಾಡಲ. ಮೊನ್ನೆನೇ ಒಬ್ಬಟ್ಟು ಮಾಡಿದ್ದೆ, ಇವಾಗ ಮತ್ತೆ ಸ್ವೀಟ್ ಅಂತೆ. ಈಗ ಸ್ವೀಟ್ ಅಂದರೆ ಪಾಯಸ ಮಾಡ್ಕೊಳ್ಳ. ಆಯ್ತಲ್ಲ, ಹೊಸ್ದಾಗಿ ಏನಾದ್ರು ಟ್ರೈ ಮಾಡ್ಕೊಳ್ಳಿ. ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕು ಅಂದರೆ ಮನೇಲಿ ಏನಿದೆ ನೋಡಬೇಕು. ಏನಿದೆ? ಹಾಂ, ಬ್ರೆಡ್ ಇದೆ. ಬ್ರೆಡ್ ಜಾಮೂನ್ ಮಾಡ್ಕೊಳ್ಳ. ಬ್ರೆಡ್ ಜಾಮೂನ್ ಬೇಡ ಬೇಡ, ಬ್ರೆಡ್ ಜಾಮೂನ್ ಬೇಡ ಅಂತೆ. ಮತ್ತು ಇನ್ನೇನು ಬ್ರೆಡ್ಡಿನ ಜೊತೆ ಇದೆ ಬೇಡ. ಮೊಟ್ಟೆ ಐತೆ, ಮೊಟ್ಟೆ ಹಾಕಿ ಏನಾದರೂ ಮಾಡ್ಕೊಳ್ಳ. ಮೊಟ್ಟೆ ಹಾಕಿ ಬ್ರೆಡ್ ಹಾಕಿ ಹಾಲು ಹಾಕಿ ಒಂದು ರೆಸಿಪಿ ಮಾಡ್ತಾರೆ, ಅದು ಯೂಟ್ಯೂಬಲ್ಲಿ ನೋಡಿದ್ದೆ. ಬಟ್ ಅದನ್ನು ನಾನೆಂದು ಟ್ರೈ ಮಾಡಿಲ್ಲ. ಇವಳಿಗೇನೋ ಸ್ವೀಟ್ ಬೇಕಂತೆ, ಅದಕ್ಕೆ ಸ್ವಲ್ಪ ಕೂತಿದ್ದಾಳೆ. ಏನಾದರೂ ತಿನ್ನಬೇಕು ಅನ್ನೋಂಗಾಗಿದೆ ಅಂತೇಳಿ. ಅದನ್ನು ನಾನು ಯಾಕೆ ಹಿಂಗೆ ಕೂತಿದ್ದೆ, ನನಗೆ ಏನು ಬೇಕು ನನಗೆ ಏನು ಬೇಡ ಏನು ಅಂತ ಕೂತ್ಕೊಂಡಿದ್ದು. ಇವಳಿಗೆ ಒಳಗೆ ಕೇಳ್ತಾ ಇದ್ದಾಳಲ್ವ, ನನಗೆ ಏನಾದ್ರು ತಿನ್ನೋದು ಮಾಡಿಕೊಡು ಅಂತೇಳಿ. ಹಾಗಾದರೆ ನಾನೇ ಹೊಸ್ದಾಗಿ ಟ್ರೈ ಮಾಡಬೇಕಂತೆ. ಹೊಸ್ದಾಗಿ ಟ್ರೈ ಮಾಡೋದಾ? ಹೊಸ್ದಾಗಿ ಒಬ್ಬಟ್ಟು ತಿಂದಿದ್ದಾಳೆ ಮೊನ್ನೆ, ಅದೆಲ್ಲ ಅದು ಬೇಡ, ಬೇರೆ ಏನಾದರೂ ಟ್ರೈ ಮಾಡಿಕೊಡು ಅಂತ. ಹಂಗಾದ್ರೆ ಒಂದು ರೆಸಿಪಿ ಇದೆ, ಅದು ನನ್ನ ಮೈಂಡಲ್ಲಿ ಕೂತಿದೆ. ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೆ ನಮ್ಮ ಕೂಕೋಗೆ, ವಾಟ್ಸಪ್ಪಿಗೆ. ಅದು ಎಲ್ಲೋಗಿದೆ ಗೊತ್ತಿಲ್ಲ, ಬೇಡ ಅದು. ಅದಕ್ಕೆ ಏನೇನು ಹಾಕ್ಬೋದು ಅಂತ ಒಂದು ಐಡಿಯಾ ತಿಂಕಿದೆ, ಅದು ನೋಡ್ಬಿಟ್ಟು ಮಾಡೋಣ ಬನ್ನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು. ಮೊಟ್ಟೆ, ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ತಗೊಳ್ಳೋಣ ಬನ್ನಿ. ಅದಕ್ಕೆ ಒಂದು 4-5 ಅಷ್ಟೇ ಇಂಗ್ರೀಡಿಯೆಂಟ್ಸ್, ಇನ್ನೇನು ಬೇಕಾಗಿಲ್ಲ. ಅಷ್ಟೇ ಹಾಕ್ಬಿಟ್ಟು ಒಂದು ಹೊಸ ರೆಸಿಪಿ, ನನ್ನ ವ್ಲಾಗಲ್ಲೇ ಫಸ್ಟ್ ಮಾಡ್ತಿರೋಂಥದ್ದು ರೆಸಿಪಿ ಅದು. ನಾನು ಕೂಡ ಈಗ ತಗೊಂಡಿಗೆ ಬೈ ಅಂತ ಈಗಿಕ್ಕಿಲ್ಲ, ಟಚ್ ಕೂಡ ಮಾಡಿಲ್ಲ. ಆ ಥರ ಇರೋಂಥ ಒಂದು ರೆಸಿಪಿ. ಅದನ್ನು ಹೇಗಿರುತ್ತೆ, ಹೇಗೆ ಮಾಡೋದು, ಹೇಗಿರುತ್ತೆ ಅದನ್ನು ನಾನು ರೆಸಿಪಿ ತೋರಿಸ್ತಾ ಇಲ್ಲ, ನಾನು ಮಾಡ್ತಿರೋದನ್ನು ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಕೆಟ್ಟರು ಮೋಸ್ಟ್ಲಿ 80% ನನಗೆ ಕೆಡುತ್ತೆ ಅನ್ನೋದೇ ಭಾವನೆ. ಯಾಕಂದರೆ ಅದು ಹೊಸ ರೆಸಿಪಿ ಆದಮೇಲೆ ಯಾವುದೇ ಕಾರಣಕ್ಕೂ ಚೆನ್ನಾಗಿ ಬರುತ್ತೆ ಅಂತ ಹೋಪ್ ಇಟ್ಕೊಳ್ಳೋಕ್ಕೆ ಆಗಲ್ಲ. ಅವ್ರು ಹೆಂಗೆ ತೋರಿಸಿದ್ರು ಕೂಡ ಗೊತ್ತಾಯ್ತಾ, ಏನೇ ಮೆಜರ್ಮೆಂಟಲ್ಲಿದ್ದರೂ ಕೂಡ ನನಗೂ ಅಷ್ಟು ಹೋಪ್ ಇರೋಲ್ಲ. ಒಂದ್ಸಲ ನಾವು ಅದನ್ನು ಎಕ್ಸ್ಪಿರಿಮೆಂಟ್ ಮಾಡಬೇಕು, ಮಾಡಿ ತಂದು ಇಟ್ಟು ಅವಾಗ ತಿನ್ನುವಾಗಲೇ ಗೊತ್ತಾಗೋದು ಅದು ಎಷ್ಟು ಮಟ್ಟಿಗೆ ಕರೆಕ್ಟ್ ಐತೆ, ಸರಿ ಐತೆ, ತಪ್ಪೈತೆ, ಇವ್ರಿಗೇನು ಕಮ್ಮಿ ಜಾಸ್ತಿ ಆಗಿದೆ ಅಂತೇಳಿ. ಬನ್ನಿ, ಲೆಟ್ಸ್ ಗೋ. ಟೈಮ್ ವೇಸ್ಟ್ ಮಾಡೋದು ಬೇಡ. ಅದೇನು ಇವಳಿಗೆ ಮಾಡಿಕೊಟ್ಬಿಟ್ಟು ಇವಾಗಲೇ 8 ಹತ್ತತ್ರ ಆಯಿತು, 8 ಗಂಟೆ ಹತ್ತತ್ರ ಆಯಿತು. ಓ ಮೈ ಗುಡ್ನೆಸ್, 8:02 ಅಮ್ಮ ದೇವ, 8 ಗಂಟೆ 2 ನಿಮಿಷ ಆಗಿದೆ. ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಆ ಒಂದು ರೆಸಿಪಿ ಮಾಡಿ ಇವಳಿಗೆ ಅದನ್ನು ರೆಸಿಪಿ ಕೊಟ್ಟು ಟೇಸ್ಟ್ ನೋಡಲಿಕ್ಕೆ ಹೇಳೋಣ ಬನ್ನಿ. ಲೆಟ್ಸ್ ಕಮ್ ಫ್ರೆಂಡ್ಸ್. ಇವಾಗ ಅದಕ್ಕೆ ಏನು ಬೇಕು ಅಂತಂದರೆ ಮೊಟ್ಟೆ ಬೇಕು, ಹಾಗೆ ಬ್ರೆಡ್ ಬೇಕು, ತೊಗೊಂಡು ಬರೋಣ ಬನ್ನಿ. ಹಾಗೆ ಹಾಲು ಬೇಕು, ತೊಗೊಂಡು ಬರುವ ಬನ್ನಿ. ಹಾಂ, ಮೊಟ್ಟೆ ಸಿಕ್ತು. ವಾವ್, ಬ್ರೆಡ್ ಸಿಕ್ತು. ಈ ಒಂದು ರೆಸಿಪಿ ಮಾಡಲಿಕ್ಕೆ ಏನಪ್ಪ ಬೇಕಾಗಿದೆ ಅಂತಂದರೆ, ಏನೇನು ಬೇಕಾಗಿದೆ ಅಂತ ಇನ್ನೊಮ್ಮೆ ತೋರಿಸ್ಬಿಡ್ತೀನಿ ನೋಡಿ. ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೋಬೇಕಾಗುತ್ತೆ. ಓಕೆನಾ? ಈ ಒಂದು ಮಿಕ್ಸಿ ಜಾರು, ಹಾಗೆ ಈ ಒಂದು ಬ್ರೆಡ್ಡು ಯಾವುದಾದ್ರೂ ಆಗಿರ್ಬೋದು, ಗೋಧಿ ಹಿಟ್ಟಿಂದ ಆಗಿರ್ಬೋದು ಅಥವಾ ಮೈದಾ ಹಿಟ್ಟಿಂದ ಆದರೂ ಪರವಾಗಿಲ್ಲ. ಅದೇ ನಿಮ್ಮ ದೇಹಕ್ಕೆ ಯಾವುದು ಹೋಗುತ್ತೆ ಹೇಳಿ, ಮೈದಾ ಹಿಟ್ಟು ಗೋಧಿ ಹಿಟ್ಟಿಂದ ಯಾವುದು ಹೋಗುತ್ತಲ್ಲ ಅದನ್ನು ನೀವು ತೊಗೋಬೋದು. ನಾವು ಇಲ್ಲಿ ಸಿಗೋಂಥದ್ದು ಒಂದೇ ಮೈದಾ ಹಿಟ್ಟಿಂದು. ಹಾಗೆ ಒಂದೇ ಒಂದು ಮೊಟ್ಟೆ ತೊಗೊಂಬಂದಿದ್ದೀನಿ ಈ ರೆಸಿಪಿ ಮಾಡಲಿಕ್ಕೋಸ್ಕರ. ಹಾಗೆ ಈ ಒಂದು ಸಕ್ಕರೆ, ಹಾಗೆ ಮಿಲ್ಕ್, ಹಾಲು.
ದಿಸ್ ಒನ್ ಇಸ್ ಹಾಲು. ಇದಕ್ಕೆ 4 ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋಂಥದ್ದು. ಇವಾಗ ಏನಪ್ಪ ಮಾಡಬೇಕು ಅಂತಂದರೆ ಈ ಒಂದು ಬ್ರೆಡ್ನ ಪೀಸ್ ಮಾಡಿ ಹಾಕೋಬೇಕು. ನಮಗೂ ಗೊತ್ತಿಲ್ಲ ಎಷ್ಟೆಷ್ಟು ಒಂದು ಮೆಜರ್ಮೆಂಟಲ್ಲಿ ಇದನ್ನು ಮಾಡ್ತಾರೆ ಅಂಥೇಳಿ. ಇದೇ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನೋಡೋಣ. ಇನ್ನೂ ಒಂದು ಹಾಕ್ಬಿಡ್ತೀನಿ. ಹೆಂಗೆ ಬರುತ್ತೋ ಎಲ್ಲ ವೇಸ್ಟ್ ಆಗಿಬಿಟ್ರೆ ಕಷ್ಟ ಫ್ರೆಂಡ್ಸ್. ಅದಕ್ಕೆ ಸಾಕು. ಇದ್ದು ಸ್ಲೈಸಸ್ಸು ಸೈಡಿಂದ ತೆಗಿತಾರೆ, ತೆಗಿಬೋದು, ಹಾಗೇನೂ ಆಗ್ಬೋದು. ಹಾಗೇನೂ ಹಾಕಿ ಮಾಡಿರೋದನ್ನು ನೋಡಿದ್ದೀನಿ, ಹಾಗಾಗಿ ಹಾಗೆ ಹಾಕ್ತಾಯಿದ್ದೀನಿ. ಓಕೆನಾ? ಇದನ್ನು ಸಣ್ಣದಾಗಿ ಪೀಸ್ ಮಾಡಿ ಈ ಒಂದು ನೋಡಿ ಕಾಣ್ತಾ ಇದೆಯಾ ನಿಮಗೆ, ಈ ಒಂದು ಜಾರ್ಗೆ ಹಾಕ್ಕೊತೀನಿ. ಓಕೆನಾ? ಸ್ವಲ್ಪ ಸಣ್ಣದಾಗಿ ಮಾಡಾಕೋಣ ಈ ಥರ. ಹೆಂಗೆ ಬರುತ್ತೆ ಗೊತ್ತಿಲ್ಲ. ಇದು ಫಸ್ಟ್ ಟೈಮು. ಆಶಾ ಸಪ್ಪಗಿದ್ಲಲ್ಲ ಕುರ್ಕುಮರಿ, ಸ್ನಾಯಿ ಮೇರಿ ಸಪ್ಪಗಿತ್ತು ಅಂತ ಹೇಳ್ಬಿಟ್ಟು ಹೀಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಏನಾದರೂ ಹೊಸ ರೆಸಿಪಿ ಮಾಡಿಕೊಟ್ರೆ ತಿಂದರೆ ಖುಷಿಯಾಗಿ ಅಂತ. ಇವಾಗ ಈ ಒಂದು ಮೊಟ್ಟೆನೂ ಕೂಡ ಇದಕ್ಕೆ ಹೊಡೆದು ಹಾಕ್ತೀನಿ. ಓಕೆನಾ? ಮೈ ಗುಡ್ನೆಸ್, ನೋಡಿ ಹಾಕ್ತಾ ಇದ್ದೀನಿ. ಕಾಣ್ತಾ ಇದೆಯಾ? ಭಯ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ. ಇದು ಬಾಕ್ಸಿಗೆ ಹಾಕಿಲ್ಲ, ಕುಕ್ಕುಮರಿ ಹಾಗೆ ಕವರಲ್ಲೇ ಇದೆ ನೋಡಿ. ಸಕ್ಕರೆ ನೀವು ಹೆಂಗೆ ತಿಂತೀರ ನೋಡ್ಕೊಂಡು ಹಾಕೊಳ್ಳಿ. ಸಕ್ಕರೆ ಹಾಕಿದಷ್ಟು ಸ್ವಲ್ಪ ನೀರಿನಾಂಶ ಜಾಸ್ತಿ ಆಗ್ಬೋದು ಅನ್ಸುತ್ತೆ, ಸ್ವಲ್ಪ ನೀರಿನ ಒಂದು ಕ್ವಾಂಟಿಟಿ ಥರ ನೋಡಿ. ಇವಾಗ ನಾವು ನೋಡಿಕೊಂಡು ಸ್ವೀಟ್ ನೋಡಿಕೊಂಡು ನಾವು ಎಷ್ಟು ಯೂಸ್ ಮಾಡ್ತೀವಿ, ಸಕ್ಕರೆ ಎಷ್ಟು ಸ್ವೀಟ್ ತಿಂತೀವಲ್ಲ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಇವಾಗ 3 ಸ್ಪೂನ್ ಹಾಕ್ತಾ ಇದ್ದೀನಿ. ಇಲ್ಲಿ ಯಾಕಂದರೆ ಇತ್ತೀಚೆಗೆ ನಾನು ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡ್ತೀನಲ್ವ, ಅದಕ್ಕೆ. ಇಲ್ಲಾಂದರೆ 2 ಸ್ಪೂನ್ ಸಾಕಾಗಿತ್ತು ಅನ್ಸುತ್ತೆ ಐ ಥಿಂಕ್. ಸ್ವಲ್ಪ ಹಾಲನ್ನು ಕೂಡ ಹಾಕೊಳ್ಳೋಣ ಮಿಕ್ಸಿಗೆ. ನೀರು ಹಾಕೋದ್ರ ಬದಲು ಹಾಲು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವೀಟ್ ಎಲ್ಲ ಮಾಡೋದು ಹಾಲಿಂದನೇ ಅಲ್ವಾ ಜಾಸ್ತಿ. ಇವಾಗ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕೋಬೇಕು, ಬೇಕು ಅಂದರೆ ಮತ್ತೆ ಆ್ಯಡ್ ಮಾಡ್ಕೊತೀನಿ. ಇದನ್ನ ನಾನು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ. ಹೆಂಗೆ ಬರೋದು ಗೊತ್ತಿಲ್ಲ, ಭಯ ಆಗ್ತಿದೆ. ಮೊಟ್ಟೆ, ಬ್ರೆಡ್ಡು, ಸಕ್ಕರೆ, ಹಾಲು ಮಿಕ್ಸಿಗೆ ಹಾಕಿ ವೇಸ್ಟ್ ಆಗಿಬಿಟ್ರೆ ಭಯ. ಇವಾಗ ಇದನ್ನು ಮಿಕ್ಸಿಗೆ ಹಾಕೊಂಡ್ಬಂದಿದ್ದೀನಿ ನೋಡಿ. ಮಿಕ್ಸಿಗೆ ಹಾಕೊಂಡ್ಬಂದೆ. ಈ ಥರ ಹಾಕಿದೆ ನೋಡಿ, ಸೈಡ್ಗಿರಲಿ. ಓಕೆ, ಇದಕ್ಕೆ ಇನ್ನೂ ಒಂದು ಪ್ರಿಪ್ರೇಷನ್ ಇದೆ. ಪ್ರಿಪ್ರೇಷನ್ ಮಾಡೋದಿದೆ, ಅದನ್ನು ಮಾಡುವ. ಇವಾಗ ಹಾಲನ್ನ ಇಟ್ಬಿಡುವ. ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಓಕೆನಾ? ಸ್ಟವ್ ಹಚ್ಚಿ ಬಾಣಲಿ ಇಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಅದನ್ನು ಸಿರಪ್ ಥರ ಮಾಡ್ಕೋಬೇಕು. ಓಕೆ, ಅದಕ್ಕೆ ಒಂದು ಹನಿನೂ ಕೂಡ ನೀರು ಹಾಕೋಬೋದು. ಅದು ಹಂಗೇನೆ ಬಿಸಿ ಒಳಗೆ ಬ್ರೌನ್ ಕಲರಾಗಿ ಎಲ್ಲ ಲಿಕ್ವಿಡ್ ಆಗಿಬಿಡ್ಬೇಕು. ಆ ಥರ ನೋಡಿ, 1 ಸ್ಪೂನ್ ಸಾಕು. ಇದು ಇದರೊಳಗೇನೆ ಕರಗಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಆಗೋವರೆಗೂ ನಾವು ಸಕ್ಕರೆನ ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ನಾವು ತೊಗೊಂಬರ್ಬೇಕು ಸಕ್ಕರೆನ. ಓಕೆನಾ? ಇವಾಗ ಇದು ಒಂದು ಹದಕ್ಕಾಗಿದೆ. ಇವಾಗ ಈ ಒಂದು ಬೌಲ್ ಇದೆ, ಈ ಒಂದು ಬೌಲ್ಗೆ ತುಪ್ಪ ಹಾಕ್ಬಿಟ್ಟು ಸವರೋಣ. ನೋಡಿ, ಈ ಒಂದು ತುಪ್ಪ ಹಾಕ್ಬಿಟ್ಟಿದ್ದಕ್ಕೆ ಚೆನ್ನಾಗಿ ಸವರ್ತೀವಿ. ಬಾಜು ಕ್ಯಾಮ್ರಾ. ಇವಾಗ ಈ ಒಂದು ಸ್ವೀಟ್ ಮಾಡಲಿಕ್ಕೆ ಈ ರೀತಿ ಶುಗರ್ ರೆಡಿಯಾಗಿದೆ. ನನಗೂ ಗೊತ್ತಿಲ್ಲ ಇದು ಹೆಂಗೆ ಮಾಡೋದು, ಹೊಸ್ದಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಇವಾಗ ಈ ಒಂದು ಬೌಲಿಗೆ ಇದನ್ನು ಹಾಕೋಣ. ಫಸ್ಟ್ ಇದೆಲ್ಲ ಸವರಬೇಕು. ಇದಕ್ಕೆ ಸಕ್ಕರೆ ಹಂಗೆ
ನೋಡಿ ಇದು ನೀಟಾಗಿ ಇದು ಕ್ಲೀನಾಗಿ ಇದಕ್ಕೆ ಸ್ಪ್ರೆಡ್ ಮಾಡೋದು ಹಾಗೆ ಇದಾಗಬೇಕು, ಸ್ವಲ್ಪ ಗಟ್ಟಿಗಾಗ್ಬಿಡಲಿ. ಇದೇನೇ ಅಂದ್ರೂ ಮತ್ತೆ ಒಣಗ್ತು, ಇದು ಒಣಗಬೇಕು, ಸ್ವಲ್ಪ ಗಟ್ಟಿ ಆಗಬೇಕಿದು. ಇವಾಗ ನೀರಿಡೋಣ. ಓಕೆನಾ? ಇದಕ್ಕೆ ಈ ಒಂದು ಪ್ಲೇಟ್ ಇರುತ್ತಲ್ಲ, ಈ ಒಂದು ಪ್ಲೇಟ್ ನಂಗೆ ಧವಾಕ್ಬಿಡಿ, ಏನೂ ಆಗಲ್ಲ ನೋಡಿ. ಇವಾಗ ಇದಕ್ಕೆ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ, ಹಾಕ್ಬಿಟ್ಟು ಬೇಯಿಸೋಣ, ಅಂದರೆ ಬೇಯಲಿಕ್ಕೆ ಇಡಬೇಕು. ಇದನ್ನು ನೋಡಿ ಇದರಲ್ಲಿ ಇಟ್ಬಿಟ್ಟು ಬೇಯಿಸೋಣ. ನಾನು ನೋಡಿ ಮಾಡ್ತಾ ಇರೋದು, ನನಗೂ ಗೊತ್ತಿಲ್ಲ ಹೆಂಗೆ ಬರುತ್ತಾನ. ಇದನ್ನು ಇಟ್ಟು ಬೇಯಿಸ್ಬಿಡೋದು ಅಷ್ಟೇ. ಒಂದು ವಿಸಿಲ್ ಕೂಗಿಸ್ಬಿಡು. ಕೂಗಿಸಿವೆಯ? ಬೆಲ್ಟನ್ನು ಹಾಕಿಲ್ಲವಲ್ಲ, ಏನಾಗಲ್ಲ. ಒಂದು ವಿಸಿಲ್ ಕೂಗಿಸ್ಬಿಡು ಸಣ್ಣ ಉರಿಲಿ, ಅಬ್ಬೇರಿ ಇನ್ನೂ ಚೆನ್ನಾಗಿ ಬೆಂದ್ಕಂತದ. ಓಕೆ, ಇವಾಗ ಇದನ್ನು ಬೇಯಿಸ್ಕೊಬಿಡೋಣ. ಓಕೆ, ಒಂದು ವಿಷಲ್ ಬಂದರೆ ಸಾಕು, ಒಂದು ಅಥವಾ ಎರಡು ಸಾಕು. ಒಂದು ವಿಸಿಲ್, ಓಕೆ. 2 ವಿಸಿಲ್ ಕೂಗ್ಸೋದೇ ಸಿಹಿಯಲ್ಲ, ಯಾಕಂದ್ರೆ ನೀರು ಮೇಲೆ ಇಟ್ಟಿದ್ದೀವಲ್ವ, ಸಿಹಿ ಅಂತ ಚಾನ್ಸ್ ಇಲ್ಲಲ್ಲ. ಓಯ್ ಅಮ್ಮ, ಏನದು? ಇವಾಗ ಇದಕ್ಕೆ 2 ವಿಷಲ್ ಬರೋವರೆಗೂ ನೀವೇನು ಮಾಡಬೇಕು ಅಂತಂದರೆ, ಅಲ್ಲಿವರೆಗೂ ಗಾಯ್ಸ್, ನಾನು ಫೇವ್ರೆಟ್ ಚಿಪ್ಸ್ ತಿಂತಿದ್ದೀನಿ. ಏನಾಯಿತು? ಒನ್ ಆಫ್ ಮೈ ಫೇವ್ರೆಟ್ ಚಿಪ್ಸ್ ಅಂದರೆ ಇದೆ. ಇದು ಏನು ಗೊತ್ತಾ, ರೊಟ್ಟಿ, ಬೆಳಿಗ್ಗೆ ರೊಟ್ಟಿ ಚಟ್ನಿ ಮಾಡಿದ್ದು ಅದು ತಿಂತಾ ಇದ್ದೀನಿ, ಅಲ್ಲಿ ಸ್ವಲ್ಪ ಆಗೋವರೆಗೂ. ಯಾಕೆ ಕಮ್ಮಿ ಆಯ್ತಾ? ನೋಡೋಣ ಹೇಗಾಗಿದೆ, ಆಗ್ತಾ ಇದೆಯೋ ಹೇಗೆ ಏನು ಎತ್ತ ಅಂತೇಳಿ. ಇವಾಗ ಸ್ಟವ್ನ ಆಫ್ ಮಾಡೋಣ. ಆಗಿದೆ ಅನಿಸುತ್ತೆ, ತುಂಬ ಬಿಸಿ ಇದೆ. ಎಷ್ಟು ಬಿಸಿ ಇರುತ್ತೆ ಅದೆಲ್ಲನೂ ಕೂಡ ಅದು ಅಬ್ಸರ್ವ್ ಆಗಲಿ, ಯಾಕಂದರೆ ಅದು ಅಷ್ಟು ಈಸಿಯಾಗಿ ಆಗೋದಿಲ್ಲ. ಅದು ಚೆನ್ನಾಗಿ, ಯಾಕಂದರೆ ಹಸಿ ಮೊಟ್ಟೆ, ಹಾಲು, ಬ್ರೆಡ್ ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಹೊಂದ್ಕೋಬೇಕು ಬಿಸಿಯಲ್ಲಿ. ಇನ್ನೂ ಅಷ್ಟು ಬೇಯಿಸ್ಬೋದಾಗಿತ್ತು, ಬಟ್ ಆದರೆ ಜಾಸ್ತಿ ಬೇಯಿಸೋದು ಬೇಡ. ಇದರಲ್ಲಿ ಕರೆಕ್ಟಾಗಿ ನಾನು ಬೇಯಿಸಿದ್ದೀನಿ ಅಂತ ಅಂದ್ಕೊತೀನಿ, ಐ ಥಿಂಕ್. ಸೊ ಅದಕ್ಕೆ ಇವಾಗ ನಾನು ಅದನ್ನು ಆ ಹಬೆ ಎಲ್ಲನೂ ಕೂಡ, ಅಥವಾ ಆ ಒಂದು ಹೀಟ್ ಏನಿದೆಯಲ್ಲ ಪಾತ್ರೆಯಲ್ಲಿ, ಈ ಕುಕ್ಕರಲ್ಲಿ ಇರೋವಂಥ ಹೀಟ್ ಎಲ್ಲನೂ ಕೂಡ ಆ ಒಂದು ಬೌಲ್ ಅಬ್ಸರ್ವ್ ಮಾಡಿಕೊಂಡು ಅದು ಫುಲ್ ಕಮ್ಮಿ ಆಗಲಿ. ಆಗ ತೆಗೀನೋಕೆನಾ ಹೇಳು. ಅದೇ ನನ್ನ ರಿಂಗ್ಲೆಟಲ್ಲಿ 3 ಕಲರ್ ಬರುತ್ತೆ. ಒಂದು ಇನ್ನೊಂದು ಒಳ್ಳೆ ಕಲರ್ ಬರುತ್ತೆ, ಒಂದು ಡಿಮ್ ಕಲರ್ ಬರುತ್ತೆ, ನಿಮ್ಮ ಅಜ್ಜನ ಕಲರ್. ಅದು ಏನಂತ ಮಾತಾಡ್ತೀಯೋ ಏನು ತಾನು. ಫ್ರೆಂಡ್ಸ್, ನೋಡೋಣ ಈಗ ಹೇಗಾಗಿದೆ ಅಂತ. ನೋಡೋಣ, ತೋರಿಸು ನೋಡೋಣ. ಟೆಂಡ ಓಂ ಶುಮ್ ಚೆನ್ನಾಗಿ ಬಂದಿದೆ. ಠಾ ಅಯ್ಯಯ್ಯೋ, ಏ ಆಗಲ್ಲ, ಇದು ಬಟ್ಟೆ ತಗೊಳಮ್ಮ. ಅಯ್ಯಯ್ಯೋ, ತೆಗಿಕೆ ಬರ್ತಲ್ಲ. ಅಯ್ಯಯ್ಯ, ಕೆಳಗೆ ಬೀಳ ಚೆನ್ನಾಗಿ ಬೀಳಿಸ್ತೀಯ, ಅದು ಬಟ್ಟೆ ತಕೊಂಡು ತೆಗಿ. ಅಯ್ಯಯ್ಯ ಅಯ್ಯಯ್ಯ, ಓ ಬಂತು 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 ಬಂತು, ಬನ್ನಿ ಬನ್ನಿ ಬನ್ನಿ, ನೋಡಿ ನೋಡಿ, ಅಶ್ಯಾರ ನಿಮ್ಗೋಸ್ಕರ ಆರ್ಡರ್. ಈ ಥರ ಗಟ್ಟಿಗೆ ಹೋಗ್ಬೇಕು ಹಿಂಗೆ. ಇಲ್ಲಿ ಟುಸ್ಕೊಂತೈತೆ, ಅಲ್ಲಿ ಮೊದಲು ಬೇಯಬೇಕು. ಈಗ ಬೆಂದಿಲ್ಲ ಫ್ರೆಂಡ್, ಟುಸ್ ಅನ್ನತ್ತೆ ನೋಡಿ, ಇಲ್ಲಿ ಟುಸ್ ಅಂತು ನೋಡಿ. ಹಿಂಗಾಗಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಗಟ್ಟಿಗಿದೆ ನೋಡಿ, ಇಲ್ಲಿ ಇಲ್ಲಿ ಒಳಗೆ ಹೋಗ್ತಾರೆ, ಅಂಟುತ್ತಾನೂ ಇಲ್ಲ. ಇದು ಸಲ ಬೇಸನ ಇಂಥ ರೆಸಿಪಿ ಮಾಡಿದ್ದೀವಿ ನೋಡಿ. ಮನೇಲಿ ಯಾರು ಟ್ರೈ ಮಾಡಬೇಡಿ ಅಂತ ಹೇಳಲ್ಲ, ನಿಮ್ಗೆ ಇಷ್ಟ. ಹಿಂಗೆ ನನ್ನ ವ್ಯೂವರ್ಸ್ಗೆ ರಾಂಗ್ ರೂಟ್ ತೋರಿಸ್ತಾಳೆ ಅಂತ. ನಾನೇನಂದೆ? ರಾಂಗ್ ರೂಟ್ ತೋರಿಸ್ತಾಳೆ ನಮ್ಮ ವ್ಯೂವರ್ಸಿಗೆಲ್ಲ. ನಾನೇನಂದೆ? 1 2 3 4 100 ಆಫ್ ಮಾಡ.
ಏನೆಲ್ಲ ಯಾಕೆ ಹಿಡಿಬೇಕು? ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ. ಈ ದಿನ ಪ್ರೊಸೆಸಿಂಗಲ್ಲೇ ಇದೆ ಫ್ರೆಂಡ್ಸ್. ನೋಡೋಣ ತೆಗ್ದ್ಬಿಡುವ ಹೆಂಗೆ ಬಂದಿದೆಯೋ ಹಂಗೆ. ಕೋಕೋ ಕೋಕೋ ಬಾ, ಇದು ಓಪನ್ ಮಾಡ್ಬೋದು ನೋಡೋಣ. ಯಾಕಂದರೆ ಟೈಮ್ ಆಯಿತು. ಇದೇ ಒಂದೇ ಅಡುಗೆ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ, ನಿದ್ದೆ ಬರ್ತಾ ಇದೆ, ಮಲ್ಕೋಬೇಕು. ಮೈ ಗುಡ್ನೆಸ್. ಆಗಿತ್ತು ಚೆನ್ನಾಗಿ ನೋಡ್ಕೊಂತಿದ್ದೆ, ಬಟ್ ಕೆಳಗಡೆ ನಾನು ಬರಬೇಕಲ್ಲ ಮಗು. ಸ್ಟಾರ್ಟ್ ಮಾಡಿ. ಇಲ್ಲೂ ಸೈಡಲ್ಲೂ ಏನಾಯಿತು? ಬಂದಿದೆ ಕೆಳಗಡೆ ಬಂತು. ಕೇಕ್ ಈಸ್ ರೆಡಿ. ಹತ್ರದಿಂದ ತೋರಿಸ್ಬಾರಿ ಕತ್ತೆ. ದೂರದಿಂದ ಎಕ್ಸ್ಪ್ಲೇನ್ ಮಾಡ ವಿಡಿಯೋಕ್ಕೆ ಹೋಗ್ತಾವಳೆ. ಚೆನ್ನಾಗಿದೆ. ಆಮೇಲೆ ಗೊಡ್ಡೆ ಸಿಗ್ ಬಂದಿದೆ. ಚೆನ್ನಾಗಿ ಬಂದೈತೆ, ಬೆಂದಿತ್ತಲ್ಲ. ತಿಂದು ನೋಡುವ. ಇದೇ ಫಸ್ಟ್ ಟೈಮ್ ನಾನು ಕೇಕ್ ಅಂತ ರೆಡಿ ಮಾಡಿದ್ದು. ಕೇಕ್ ಅಂತ ತಿಂತಾ ಇರೋಂಥದ್ದು. ತಿನ್ನು, ಎಲ್ಲಿ ನೀನು ತಿನ್ನ, ತಿಂತೀನಿ. ಈ ಕಡೆ ನಿಮಗೆ ತಾನೇ ಮಾಡಿದ್ದು, ತಿನ್ನ ಫಸ್ಟ್. ಟೇಸ್ಟ್ ನೋಡು. ಹಾಂ ನೋಡು. ಸೊಕ್ಕದೈತೆ. ನೀನು ನೋಡು. ಆಮೇಲೆ ತಿಂತೀನಿ. ನೀನು ತಾನೇ ಕೇಳಿದ್ದನ್ನ. ಅಲ್ಲಿ ತಿಂತೀನಿ, ತಿನ್ನು. ಕಟ್ ಮಾಡ್ತೀನಿ. ಆಯಿತು. ಕೋ ಹ್ಞೂ ನೀನು ಕಟ್ ಮಾಡಿ. ಅಷ್ಟು ತಿಂದ ಆಮೇಲೆ ಗೊತ್ತಾ? ಹೆಂಗೆ ಗೊತ್ತಾ? ಏನು ಗೊತ್ತಾ? ಇಲ್ಲಿ ಯಾವುದೋ ಒಂದು ತಿಂದು ಈ ಥರ ಸ್ವೀಟು ಬೇಡ ಬೇಡಲ್ಲ. ಇನ್ನೊಂದು ಏನೋ ತಿಂತಾ ನೀನು ಹೇಳೋದು ಏನು ಅಂತ ನಂಗೆ ಗೊತ್ತಾಗ್ತದೆ. ಏನಾಯ್ತು ಅದೊಂದು ಸ್ವೀಟ್ ತಿಂದಿದ್ದೀನಿ. ಅದೇ ಇದು ಮೈಸೂರು ಪಾಕು. ಅದಕ್ಕಿಂತ ನೋಡಿ ಹಿಂಗಿದೆ ಅಂತ. ಎಷ್ಟು ಕಟ್ ಮಾಡ್ದ ನೋಡಿ ಫ್ರೆಂಡ್ಸ್. ಕಟ್ ಮಾಡ ಊಟ ನೋಡಿ. ಬೆಂದಿದೆ. ಹೌದು, ಕಾಲ್ ಮಾಡ್ಕೊಂಡು ತಿನ್ಬೇಕಂತ. ಚೆನ್ನಾಯ್ತಾ? ಸಕ್ಕತ್ತಾಯ್ತಲ್ಲ? ಯಾವುದೋ ಈ ಥರದ ಸ್ವೀಟ್ ತಿಂತೀವಿ ನಾವು. ಎಲ್ಲೋ ಕಲರ್ ಬರೋದಲ್ಲ, ಏನೋ ಒಂದು ತರ್ತೀವಿ ತಿಂತೀವಿ. ಎಲ್ಲೋ ಕಲರ್ ಸ್ವೀಟ್ ಬೇಕ್ರಿಯಿಂದ ತಂದು ಆ ಥರ ಐತೆ. ಸಖತ್ತಾಗಿದೆ ಗೈಸ್, ಟ್ರೈ ಮಾಡಿ ನೀವು ಮನೇಲಿ. ನಾನು ಯಾವತ್ತು ಕ್ಯಾಮ್ರಾ ಆನೇ ಮಾಡಿರಲ್ಲ, ಕ್ಯಾಮ್ರಾ ಇಟ್ಕೊಂಡಿರ್ತೀನಿ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಆನ್ ಮಾಡಿದೆ ಹೇಳಿಲ್ಲ. ಆನ್ ಮಾಡಲ್ಲ ನಾನು ಯಾವತ್ತು, ವೀಡಿಯೋನೇ ಆನ್ ಮಾಡಿರಲ್ಲ, ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡ್ತಾ ಇರ್ತೀನಿ. ಅದು ಒಂದು ನಂಗೆ ಅಭ್ಯಾಸವು, ಮರ್ತಂಗೆ ಮಾಡ್ತೀನಿ ಗೊತ್ತಿಲ್ಲ, ಮಾಡ್ತೀನಿ ಆ ಥರ. ನಿಜವಾಗ್ಲೂ ತುಂಬ ಟೇಸ್ಟಿಫುಲ್ಲಾಗಿತ್ತು, ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಹೆಸರು ಏನಂತಾರೆ? ಅದೇನೋ ಒಟ್ಟು ಸ್ವೀಟು, ಆಶಾ ಕೇಳಿದ್ರೆ ಒಟ್ಟು ಸ್ವೀಟು. ಇದಕ್ಕೆ ಆಶಾ ಅಂತಲೇ ಹೆಸರಿಬಿಡ್ತೀನಿ ಸ್ವೀಟ್ ಹೆಸರು ಅಷ್ಟೇ. ಇದೇ ನೇಮ್ ಐತೆ. ಚೆಕ್ ಮಾಡಿ ಇಲ್ಲಿ ಏಟ್ ಮಾಡ್ಬೇಕಾರೆ ಇಲ್ಲಿ ಹಾಕ್ತೀನಿ ನೋಡಿ. ಹಾಂ, ಏನೋ ಐತಪ್ಪ ಕೇಕ್ ನೇಮ್ ಸರ್ಚ್ ಮಾಡಿ ನೋಡೋಣ ಅಂತ. ಸರ್ಚ್ ಮಾಡಿ ಇಲ್ಲಿ ಹಾಕ್ತೀವಿ ನೋಡಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಓಕೆನಾ? ನೀವು ಒಮ್ಮೆ ಈ ವಿಡಿಯೋ ನೀವು ಒಮ್ಮೆ ಈ ವಿಡಿಯೋನ ಟ್ರೈ ಮಾಡಿ. ನೀವು ಒಮ್ಮೆ ಈ ರೀತಿ ಬಫಿ ಅಂತಲೇ ಅನ್ಬೋದು, ಇದನ್ನು ಅಂತ ಕೇಕ್ ಅನ್ಬೋದು, ಇದನ್ನು ಕೇಕ್. ಓಕೆನಾ? ಈ ಒಂದು ಕೇಕ್ನ ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಷ್ಟೇ. ಇವತ್ತಿನ ವೀಡಿಯೋ ಸಣ್ಣ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ, ಹಾಗೆ ವಯಸ್ಸಾಗಿರೋರಿಗೂ ಕೂಡ, ಶುಗರ್ ಇದ್ದರಿಗಂತೂ ನಿಜಕ್ಕೂ ತುಂಬಾ ಇಷ್ಟವಾಗೋಂಥದ್ದು. ಅವರಿಗೆ ಅಷ್ಟೆಲ್ಲ ಮಧ್ಯ ವಯಸ್ಕರು ಎಲ್ಲರಿಗೂ ಈ ಒಂದು ಸ್ವೀಟ್ ತುಂಬಾ ಇಷ್ಟವಾಗೋಂಥ ಸ್ವೀಟನ್ನು ನಿಮ್ಮ ಮುಂದೆ ಯೂಸ್ಫುಲ್ ಆಗೋಂಥ ಒಂದು ವೀಡಿಯೋನ ತಂದು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್, ಲವ್ ಯು ಆಲ್.